ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಫ್ರೈಡೇ ನೈಟ್ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಫ್ರೈಡೇ ನೈಟ್ ನಾವು ಮೈಸೂರಿಗೆ ಹೊರಟುಬಿಟ್ವಿ. ಮೈಸೂರಲ್ಲಿ ಹೋಗ್ಬಿಟ್ಟು ಅಲ್ಲಿ ರೂಮ್ ಮಾಡ್ಕೊಂಡು ಅಲ್ಲಿ ಹಾಲ್ಟ್ ಆಗಿದ್ವಿ. ಯಾಕಂದರೆ ನಮಗೆ ಸ್ಯಾಟರ್ಡೇ ಸಂಡೇ ಮೈಸೂರಲ್ಲಿ ಮದುವೆ ಇತ್ತು, ಹೋಗಲೇಬೇಕಾಗಿತ್ತು. 2 ಟೈಮ್ಸು, ಅಂದರೆ ರಿಸೆಪ್ಷನ್ಗೆ ಹೋಗಬೇಕಾಗಿತ್ತು ಮತ್ತು ಮುಹೂರ್ತಕ್ಕೆ ಹೋಗಬೇಕಾಗಿತ್ತು. ಆ ಕಾರಣಕ್ಕೆ ನಾವು ಹೋಗಿ ಅಲ್ಲಿ ಹಾಲ್ಟ್ ಆಗಿದ್ವಿ. ಇಲ್ಲಿ ಬಂದುಬಿಟ್ಟು ಫಸ್ಟಿಗೆ ಬೆಳಗ್ಗೆನೇ ಅಂದರೆ ಶನಿವಾರ ಬೆಳಗ್ಗೆನೇ ಟೆಂಪಲ್ ರನ್ ಆಲ್ರೆಡಿ ಶುರುವಾಗಿದೆ ನಮ್ಮದು. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ದರ್ಶನಕ್ಕೆ ಅಂತ ಹೊರಟಿರುವಂಥದ್ದು. ಫಸ್ಟ್ ನಾವು ಹೋಗಿದ್ದು ನಂಜನಗೂಡಿಗೆ. ತುಂಬ ವರ್ಷದಿಂದ ಹೋಗಬೇಕು ಅಂತ ಅನ್ಕೊತಿದ್ವಿ. ಮೈಸೂರು ಕಡೆ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಬಟ್ ಇದೊಂದು ಅವಕಾಶ ಸಿಕ್ತು, ಯಾಕೆ ಮಿಸ್ ಮಾಡೋದು ಅಂತ ಕೆಲವೊಂದು ಪ್ಲೇಸಸ್ನ ಅಲ್ಲಿ ಹಂಗೆ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಫಸ್ಟ್ ನಾವು ಹೋಗಿರುವಂಥದ್ದು ಬೆಳಗ್ಗೆನೇ ನಂಜನಗೂಡಿಗೆ ಹೋಗಿದ್ವಿ. ನಂಜನಗೂಡಲ್ಲಿ ಫಸ್ಟು ಶಿವನ ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ವಿ. ಇವತ್ತು ಒಂದು ಸ್ವಲ್ಪ ಇದೆ, ನಾಳೆ ಒಂದು ಸ್ವಲ್ಪ ನೋಡೋಣ ಅಂತ ಅಷ್ಟೇ. ಅವನಿಗೆ ಲೈಟ್ ಆಗಲ್ಲ ಅಂತಿಲ್ಲ ಹಚ್ಚೋದು. ಉದ್ದ ಇದನ್ನಲ್ಲ ಪಾಪ ನಿನ್ಗಿಂತ. ಇವತ್ತು ಯಾವ್ಯಾವ ಪ್ಲೇಸಸ್ ಆಗುತ್ತೋ ಅದು ನೋಡಿಕೊಂಡು ಮತ್ತೆ ರಿಸೆಪ್ಷನ್ಗೆ ಹೋಗೋಣ. ಮತ್ತು ನಾಳೆ ಮುಹೂರ್ತ ಮುಗಿಸ್ಕೊಂಡು ಇನ್ನೊಂದು ಕೆಲವೊಂದು ಪ್ಲೇಸಸ್ಸಿಗೆ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಫಸ್ಟಿಗೆ ಇಲ್ಲಿ ನಂಜನಗೂಡು ಹೋಗಿದ್ದೀವಿ. ನಂಜನಗೂಡು ಸ್ವಲ್ಪ ರಶ್ ಇತ್ತು, ಅಂದರೆ ಸ್ವಲ್ಪ ಇತ್ತು, ತುಂಬ ಏನು ಅಷ್ಟೊಂದು ಜಾಸ್ತಿ ಅಂತೆಲ್ಲ, ಸ್ವಲ್ಪ ರಶ್ ಇದ್ದೇ ಇರುತ್ತಲ್ವ ಹೇಗೆ ಆದರೂ. ನಾವು ಹೋಗೋಷ್ಟರಲ್ಲಿ 10:30, 11 ಆಗೋಗಿತ್ತು ಅಲ್ಲ ಆಲ್ರೆಡಿ. ಅದಾದರೂ ಸ್ವಲ್ಪ ಸುತ್ತಾಡಿಕೊಂಡು ಅಲ್ಲಿ ಇಲ್ಲಿ ಮಾಡೋ ಅಷ್ಟರಲ್ಲಿ, ಅಂದರೆ ಅಲ್ಲಿ ಕೆರೆ ನದಿ ಹತ್ರ ಎಲ್ಲ ಹೋಗಿದ್ವಲ್ಲ, ನದಿ ಹತ್ರ ಎಲ್ಲ ಹೋಗಿ ಸ್ವಲ್ಪ ಅಲ್ಲೆಲ್ಲಿ ತಿರುಗಾಡ್ಕೊಂಡು, ಮತ್ತು ಇವ್ರು ಬೇರೆ ಕುದುರೆ ಹೋಗಬೇಕು ಅಂತ ನಮ್ಮ ಸುಚ್ಚಿತ್ತು, ಅದಕ್ಕೆ ಕಳಿಸಿದ್ವಿ. ಅವ್ನಿಗೆ ಭಯ, ಅದಕ್ಕೋಸ್ಕರ ಹಿಂದೆ ಚಿರುನ ಕೂರಿಸ್ಕೊಂಡಿದ್ದ. ಅವನೊಬ್ಬನೇ ಹೋಗಬೇಕು ಅಂತ ಇಷ್ಟ, ಬಟ್ ಅವ್ನಿಗೆ ಭಯ ಆದ್ಬಿಟ್ಟು ಚಿರುನ ಕೂರಿಸ್ಕೊಂಡು ಹೋಗಿದ್ದ. ಇಬ್ಬರು ಎಲ್ಲ ಹೋಗಿ ಬಂದು ಅಲ್ಲೊಂದು 1.5 ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಯ್ತು ನಮಗೆ. ಹಂಗೆ ಹಿಂಗೆ ಸುತ್ತಾಡ್ಕೊಂಡು ತಿರುಗಾಡ್ಕೊಂಡು, ತುಂಬ ಅಂದರೆ ತುಂಬ ಬಿಸಿಲು. ನಾನಂತೂ ಆಚೆ ಹೋಗ್ದಿರ ಯಾವಾಗಾರು ಒಂದು ಸರಿ ಹೋದರೆ ತುಂಬ ಬಿಸಿಲು ತಡ್ಕೊಳಕ್ಕಾಗಲ್ಲ, ಆ ರೀತಿ ಆಗಿಬಿಟ್ಟಿದೆ ನನಗಂತೂ. ಯಾಕಂದರೆ ತುಂಬ ಆಚೆ ಹೋಗೋದಲ್ಲ, ಮನೆಯಲ್ಲೇ ಇದ್ದಿದ್ದು ರೂಢಿ ಆಗಿಬಿಟ್ಟು ಆಚೆ ಹೋದಾಗ ಬಿಸಿಲಿಗೆ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ. ಫೈನಲಾಗಿ ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ವಿ. ಸ್ಪೆಷಲ್ ಟಿಕೆಟ್ ಹೋಗೋಣ ಅಂತ ಅಂದ್ಕೊಂಡು, ಇಲ್ಲ ಮಾಮೂಲಿ ನಾರ್ಮಲ್ ಟಿಕೆಟ್ ಏನಿಲ್ಲ, ದರ್ಶನ ಆಗೋ ರೀತಿ ಇತ್ತು. ಅಷ್ಟೊಂದೇನು ತುಂಬ ರಶ್ ಅಂತ ಇಲ್ಲ, ಓಕೆ ಆಗಿತ್ತು. ಕಾರ್ತಿಕ ಮಾಸದಲ್ಲಿ ಬೇರೆ ಶಿವನ ದರ್ಶನ ಮಾಡೋದು ನಿಜವಾಗ್ಲೂ ತುಂಬಾ ಒಳ್ಳೇದಂತ ಅನ್ನಿಸ್ತು ನಮಗೆ. ಯಾವಾಗಲೂ ಯಾವುದೋ ಒಂದು ಟೆಂಪಲ್ಗೆ ಎಲ್ಲರೂ ಹೋಗ್ತಾಯಿದ್ವಿ. ಬಟ್ ಈ ವರ್ಷ ಇವರು ಮಾಲೆ ಹಾಕಿದಾಗ ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ. ಏನಾದರೂ ಒಂದು ಅಂದರೆ ಸ್ಯಾಟರ್ಡೆ ಸಂಡೇ ಬೇರೆ ಪ್ರೋಗ್ರಾಮ್ ಇತ್ತು, ಆ ರೀತಿಯಾಗಿ ಆಗ್ತಾನೇ ಇತ್ತು. ಎಲ್ಲೂ ಹೋಗೋಕ್ಕೆ ಆಗ್ತಾಯಿಲ್ಲ ಅಂತ ಅಂದ್ಕೊಂಡು ಫೈನಲಾಗಿ ಇದೊಂದು ಅವಕಾಶ ಸಿಕ್ತು, ಯಾಕೆ ಮಿಸ್ ಮಾಡಬೇಕು ಅಂತ ಹಾಗೆ ನಾವು ಮೈಸೂರು ಕಡೆ ಟ್ರಿಪ್ ಮಾಡೋಣ ಅಂತ ಅಲ್ಲಿ ಹೋಗಿದ್ದೀವಿ. ಫಸ್ಟಿಗೆ ನಂಜನಗೂಡಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಹೋಗಿ ಬಂದಮೇಲೆ ಇಲ್ಲಿ ಪರಶುರಾಮರದ್ದು ದೇವಸ್ಥಾನ ಇದೆ, ಸನ್ನಿಧಿ, ಅಲ್ಲಿ ಬಂದಿದ್ದೀವಿ. ಯಾವಾಗಲೂ ಅಷ್ಟೇ ನಂಜನಗೂಡು ಹೋದಾಗ ಪರಶುರಾಮರ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ ಜಾಗ ಮಾತ್ರ. ಖಂಡಿತವಾಗ್ಲೂ ಯಾವಾಗಾದರೂ ಆಗಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಒಂಥರ ಅಲ್ಲಿ ಹೋದ್ರೇ ಒಂಥರ ಪೀಸಾಗಿರುತ್ತೆ. ಖಂಡಿತವಾಗ್ಲೂ ತುಂಬ ಪ್ರಶಾಂತವಾಗಿತ್ತು ಆ ಜಾಗ. ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ಬಿಟ್ವಿ, ಸ್ವಲ್ಪ ಮೈಂಡ್ ಫ್ರೆಶ್ ಆಗೋ ಥರ ಅನಿಸ್ತಾ ಇತ್ತು. ಯಾಕಂದರೆ ನಾವು ಬೆಳಗಿಂದ ತಿರುಗ್ತಾ ಇದ್ವಿ, ರೆಡಿ ಆಗೋದು ತಿರುಗೋದೆಲ್ಲ ಬಿಸಿಲಲ್ಲಿ. ಬಟ್ ಆವಾಗ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಕ್ಕೆ ನನಗೊಂಥರ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಸುತ್ತ ನದಿ ಇದೆ, ಇಲ್ಲೂ ಅಷ್ಟೇ ನದಿ ಹರಿತಾ ಇರುತ್ತೆ ಸುತ್ತಲೂ, ದೇವಸ್ಥಾನ ಸುತ್ತಲೂ. ಇಲ್ಲಿ ಪರಶುರಾಮರದ್ದು ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿತ್ತು ಅನಿಸ್ತು. ಬಂಟು ನೀರಲ್ಲಿ ಆಡೋಣ, ನಾವು ಹೋಗೋಣ. ಬಂಟು ನೋಡಿ, ಇಷ್ಟ ಇರೋ ದೊಡ್ಡ ನೀರು ಜಾಸ್ತಿ ಇಲ್ಲ, ಸ್ವಲ್ಪನೇ ಇದೆ. ನಾವಿಬ್ಬರು ಅಲ್ಲಿ ಕುತ್ಕೊಂಡು ಆಡ್ಬೋದು ಆರಾಮಾಗಿ. ಹೋಗೋಣ ಹಾಂ ಅಲ್ವಾ. ಇದೆಲ್ಲ ದೇವಸ್ಥಾನದ ಸುತ್ತ ಇರುವಂಥ ನದಿ, ಚಿಕ್ಕದಾಗಿ ಹರಿತಾನೆ ಇರುತ್ತೆ. ಆ ಕಡೆ ಈ ಕಡೆ ಎಲ್ಲ ಅದು ಸೌಂಡ್ ಕೇಳ್ಸೋಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸ್ವಲ್ಪ ಹೊತ್ತು ಅಲ್ಲೇ ಇದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ ಅಂತ ನಾವು ಜರ್ನಿನ ಶುರು ಮಾಡಿದ್ವಿ. ಹಾಗೆ ನಂಜನಗೂಡಲ್ಲೇ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲೂ ಹೋದ್ವಿ. ಬಟ್ ಅಲ್ಲಿ ದೇವಸ್ಥಾನ ಎಲ್ಲ ಮುಚ್ಚಿತ್ತು, ಏನು ಓಪನ್ ಇರಲಿಲ್ಲ. ಸುಮ್ಮನೆ ಆಚೆಯಿಂದ ನೋಡ್ಕೊಂಡು ಬಂದ್ವಿ. ಅಲ್ಲೂ ಅಷ್ಟೇ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಆಚೆಯಿಂದ ನೋಡ್ಕೊಂಡ್ಬಂದ್ವಿ, ಮೇಲೆ ಎಲ್ಲ ಹೋಗಿ ನೋಡೋಕ್ಕಾಗಿಲ್ಲ. ಇದು ಪರಶುರಾಮರದ್ದು ದೇವಸ್ಥಾನ, ನೋಡ್ತಾ ಇರ್ಬೋದು. ಸುತ್ತ ಮರ ಗಿಡ, ಸೆಂಟ್ರಲ್ ದೇವಸ್ಥಾನ, ಆ ಕಡೆ ನದಿ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಈ ದೇವಸ್ಥಾನ ನೋಡ್ತಾನೆ, ಖುಷಿ ಆಗ್ತಾಯಿತ್ತು. ನಂಜನಗೂಡು ನೋಡ್ಕೊಂಡು ಇವಾಗ ನಾವು ಚಾಮುಂಡಿ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಬಾಲ ತ್ರಿಪುರ ಸುಂದರಿ ಟೆಂಪಲ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಅದು ಅಷ್ಟೇ. ಅಲ್ಲೂ ಹೋಗಿದ್ವಿ. ಸರಿ ಫಸ್ಟ್ ಒಂದು ಟೈಮ್ ಹೋಗಿದ್ದೆ ನಾನು, ಅಲ್ಲಿ ಒಂಥರ ಶಕ್ತಿ ಇದೆ ಅಮ್ಮನವ್ರಿಗೆ ಅಂತಲೇ ಹೇಳ್ಬೋದು. ಇದು ಸೆಕೆಂಡ್ ಟೈಮ್ ನಾನು ಹೋಗ್ತಾ ಇರುವಂಥದ್ದು. ಫಸ್ಟ್ ನಾವು ರೋಡ್ ಮಿಸ್ ಆಗಿ ಇಲ್ಲಿ ಹೋಗಿದ್ವಿ. ಬಟ್ ಈ ಸರಿ ಆ ದೇವಸ್ಥಾನ ಹುಡ್ಕೊಂಡೇ ಹೋದ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ತುಂಬ ಹಳೇ ಕಾಲದ ದೇವಸ್ಥಾನ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಅಮ್ಮನವ್ರ ವಿಗ್ರಹ ಅಷ್ಟೇ ತುಂಬ ಚೆನ್ನಾಗಿತ್ತು, ಒಳಗಡೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಇವಾಗ ನಾವು ಅಲ್ಲಿ ಬಂದಿದ್ದೀವಿ. ಅಲ್ಲಿ ಬಂದಾಗ ಒಳಗಡೆ ಇಲ್ಲೆಲ್ಲ ಹೂವು ಪ್ರಸಾದ ಕೇಳೋರು ಆಗಲಿ, ಮಡ್ಲಕ್ಕಿ ತುಂಬಿಸೋರು ತುಂಬ ಮಾಡ್ತಾ ಇರ್ತಾರೆ ಅಲ್ಲಲ್ಲಿ ದೇವಸ್ಥಾನದಲ್ಲಿ. ಆಲ್ರೆಡಿ ಸಾಯಂಕಾಲ ಆಗ್ತಾಯಿತ್ತು, ಯಾಕಂದರೆ ಇವಾಗ ಬೇರೆ ಬೇಗ ಕತ್ಲಾಗ್ಬಿಡುತ್ತಲ್ವ. ಇವಾಗಿನ್ನೂ ಒಂದು 3:30 ಆಗಿತ್ತು ಅಷ್ಟೇ. ಬಟ್ ಅಷ್ಟೊತ್ತೇ ಒಂಥರ
ಮೋಡ ಮೋಡ ಥರ ಆಗ್ತಾಯಿತ್ತು. ಇನ್ನು ಬೇಗ ನಾವು ಚಾಮುಂಡಿ ಅಮ್ಮನವ್ರ ದರ್ಶನ ಸಹ ಮಾಡ್ಕೊಬೇಕಾಗಿತ್ತು. ಇಲ್ಲೂ ಅಷ್ಟೇ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಆ ದೇವಸ್ಥಾನ ಸಹ ಒಂದು ಹಳೆ ದೇವಸ್ಥಾನ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಅಷ್ಟೇ ಪ್ರಶಾಂತವಾಗಿದೆ. ಸುತ್ತ ಎಲ್ಲ ಮರ ಗಿಡ, ಏನು ವೆಹಿಕಲ್ ಸೌಂಡ್ ಅಂತಲೇ ಇರೋದಿಲ್ಲ. ಸ್ವಲ್ಪ ಒಳಗಡೆ ಇರುವಂಥದ್ದು ದೇವಸ್ಥಾನ. ಬಾಲ ತ್ರಿಪುರ ಸುಂದರಿ ದೇವಸ್ಥಾನ ಅಂದರೆ ಇದು ಸಿಗುತ್ತೆ, ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಲ್ಲಿ ಹೋಗಿದ್ವಿ. ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದಿಲ್ಲ, ಹರಕೆ ಎಲ್ಲ ಕೇಳೋರು, ಹೂವು ಕೇಳೋರೆಲ್ಲ ತುಂಬ ಜನನೇ ಇರ್ತಾರೆ ಇಲ್ಲಿ ಯಾವಾಗಲೂ. ಸ್ವಲ್ಪ ನಂಗೆ ಸ್ವಲ್ಪ ನಡಿ, ಅಷ್ಟು ಬೇಡ, ನಾನು ಅಷ್ಟು ತಿನ್ನಲ್ಲ. ನಾನು ಸ್ವೀಟ್ ಅಷ್ಟು ತಿಂತೀನಿ, ಇಷ್ಟೇ ಕೊಡು. ಬಂಟು ಇದ್ದಾನೆ ಅಲ್ಲಿ. ಬಿಟ್ಟೆ ಅದು ಬೊಮ್ಮೆ ಕಣೋ, ಕುತ್ಕೊ ಬಂಟೇನಾಗಲ್ಲ ಅಷ್ಟೇ. ಫೋಟೋ ತೆಗಿಯಮ್ಮ ನಿಂದು. ಪಾಪ ನಿನ್ನ ಭಾವ ನೋಡು. ಶಕ್ತಿ ಇದೆ ಅಂತ ಹೇಳ್ತಾರೆ. ಅಂದರೆ ತುಂಬ ನಡೆಯುತ್ತೆ ಇಲ್ಲಿ, ಅಂದ್ಕೊಳ್ಳೋದೆಲ್ಲ ಏನೋ ನೆರವೇರುತ್ತೆ. ಅಮ್ಮನವ್ರು ಹೂವು ಕೊಟ್ಟರೆ ಆಗೋದೆಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ತಾರೆ. ನಾವೇನು ಹೂವು ಏನು ಕೇಳಿಲ್ಲ, ಬಟ್ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಫಸ್ಟ್ ಟೈಮ್ ಹೋದಾಗ ಗರ್ಭಗುಡಿವರೆಗೂ ಬಿಟ್ಟಿದ್ರು, ಬಟ್ ಈ ಟೈಮ್ ಸ್ವಲ್ಪ ದೂರದಲ್ಲೇ ನಿಂತಿಸಿದ್ರು. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಚಾಮುಂಡೇಶ್ವರಿ ಬೆಟ್ಟದ ಕಡೆ ಹೊರಟ್ವಿ. ಅಲ್ಲಿಂದನೇ ಆ ಕಡೆ ದಾರಿ ಇದೆ, ಅದು ಹಾಗೆ ಆ ಕಡೆಯಿಂದನೇ ಹೋಗ್ಬೋದು. ಅಂದರೆ ಬಾಲ ತ್ರಿಪುರ ಸುಂದರ ಅಮ್ಮನ ದೇವಸ್ಥಾನದಿಂದ ಹಂಗೆ ಹೋದರೆ ಚಾಮುಂಡೇಶ್ವರಿ ಬೆಟ್ಟಕ್ಕೂ ಸಹ ದಾರಿ ಇದೆ. ನೋಡ್ತಾ ಇರ್ಬೋದು, ಸೂರ್ಯ ಮುಳುಗೋ ಟೈಮ್ ಆಗಿದೆ. ಆ್ಯಕ್ಚುಲಿ ಇವಾಗ 5:30 ಆಗಿಬಿಟ್ಟಿತ್ತು. ಇನ್ನು 6 to 7:30ಗೆ ಟೆಂಪಲ್ ಬೇರೆ ಮುಚ್ಚಿಬಿಡ್ತಾರೆ, 1.5 hour ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಒಂದು ಸ್ಪೆಷಲ್ ಟಿಕೆಟ್ ತೊಗೊಂಡ್ವಿ. ಸ್ಪೆಷಲ್ ಟಿಕೆಟ್ ಒಂದು 10 minutes ಎಲ್ಲ ದರ್ಶನ ಬೇಗ ಆಗೋಯ್ತು. ಯಾಕಂದರೆ ಈವ್ನಿಂಗ್ ಆಗಿರೋದ್ರಿಂದ ಸಾಟರ್ಡೆ ಜನ ಏನು ಅಷ್ಟೊಂದು ಇರಲಿಲ್ಲ. ಮಾಮೂಲಿ ಸ್ವಲ್ಪ ನಾರ್ಮಲ್ ದರ್ಶನಕ್ಕೆ ಸ್ವಲ್ಪ ಜನ ಇದ್ದರು. 100 rupees ಟಿಕೆಟ್ಗೆ ಅಷ್ಟೊಂದೇನು ಜನ ಇರಲಿಲ್ಲ. ಯಾಕಂದರೆ ಸಂಡೇ ತುಂಬ ಜನ ಇರ್ತಾರೆ, ಸಾಟರ್ಡೆ ಸ್ವಲ್ಪ ಕಡಿಮೆ ಇದ್ದರು ಅಂತಲೇ ಹೇಳ್ಬೋದು ಜನ ಎಲ್ಲನೂ. ಬೇಗ ಹೋಗ್ಬಿಟ್ಟು ಒಂದು 10 to 15 minutಸಲ್ಲಿ, ಅಂದರೆ 6 o'clock ಒಳಗೆ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದುಬಿಟ್ಟಿದ್ವಿ. ನಾವು ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣ ದೇವಸ್ಥಾನ ಮುಚ್ಚಿಬಿಟ್ರು. ಯಾಕಂದರೆ 1 hour 1.5 hour ಆಗ ಸ್ಪೆಷಲ್ ಪೂಜೆ ಇರುತ್ತೆ, ಮುಚ್ಚಿಬಿಡ್ತಾರೆ ಅಂತ ಹೇಳಿದ್ರಲ್ವ. ಅದಕ್ಕೆ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡೋಗಿದ್ವಿ. ಯಾಕಂದರೆ ಮತ್ತೆ ನಾವು ಬಂದು ಮದುವೆಗೆ ಬೇರೆ ರೆಡಿಯಾಗಿ ಹೋಗಬೇಕಾಗಿತ್ತು. ಅಲ್ಲೇ ಲೇಟ್ ಆಗಿಬಿಟ್ರೆ ಮತ್ತೆ ಮದುವೆಗೆ ಹೋಗೋಕೆ ಲೇಟ್ ಆಗಿಬಿಡುತ್ತಲ್ವ. ಅದಕ್ಕೋಸ್ಕರ ನಾವು ಸ್ಪೆಷಲ್ ಟಿಕೆಟಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮುಗಿಸ್ಕೊಂಬರೋಷ್ಟು ಆಲ್ರೆಡಿ ಕತ್ಲಾಗ್ತಾಯಿದೆ. ಇವಾಗೆಲ್ಲ ಬೇಗನೆ ಕತ್ಲಾಗೋದ್ರಿಂದ ಬೇಗ ಒಂಥರ ಮೂಡಿ ಆಗಿಬಿಡ್ತೀವಿ. ಯಾಕಂದರೆ ಅಷ್ಟೊಂದು ಬೆಳಕಂತ ತುಂಬ ಹೊತ್ತಿರೋದಿಲ್ಲ, ಬೇಗ ಕತ್ಲಾಗ್ಬಿಡುತ್ತೆ. 5-5:30 ಕತ್ಲಾಗೋಗ್ಬಿಡುತ್ತೆ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಒಳ್ಳೆ ದರ್ಶನ ಆಯಿತು. ಎಷ್ಟೊತ್ತು ಬೇಕೋ ಅಷ್ಟು ಹೊತ್ತು ನೋಡಿದ್ವಿ. ಕೆಲವೊಂದು ಸರಿ ನೋಡ್ತಾರೆ, ತಳ್ಳಿಬಿಡ್ತಾರೆ, ನುಗ್ಗಿಬಿಡ್ತಾರೆ, ದರ್ಶನ ಮಾಡೋಕ್ಕೂ ಬಿಡೋದಿಲ್ಲ. ಬಟ್ ಈ ಸರಿ ಆಗಿಲ್ಲ. ತುಂಬ ವರ್ಷದ ನಂತರ ಹೋದರೂ ನನಗೊಂದು ಒಳ್ಳೆ ದರ್ಶನ ಆಯಿತು ಅಂತ ನಾನು ಅನ್ಕೋಬೋದು. ತುಂಬ ವರ್ಷ ಆಗಿತ್ತು ಹೋಗಬೇಕು ಅಂತ. ನನ್ನ ಮಕ್ಳಿಗೆ ನೆನಪೇ ಇಲ್ಲ ನಾವು ಆ್ಯಕ್ಚುಲಿ ಮೈಸೂರು ಟ್ರಿಪ್ ಹೋಗಿರೋದೇ. ಅವಾಗೆಲ್ಲ ಹೋಗ್ತಾ ಇದ್ವಿ. ಬಟ್ ಇವಾಗ ಮಕ್ಳು ದೊಡ್ಡದಾದ್ಮೇಲೆ ಒಬ್ರು ಸ್ಕೂಲ್ ಇರುತ್ತೆ, ಒಬ್ರಿಗೆ ಲೀವ್ ಇರುತ್ತೆ, ಆ ರೀತಿ ಆಗ್ಬಿಟ್ಟು ಎಲ್ಲಿ ಹೋಗೋಕ್ಕೆ ಆಗ್ತಾಯಿಲ್ಲ. ಬಟ್ ಇವಾಗ ಅದೊಂದು ಸ್ವಲ್ಪ ಒಳ್ಳೇದಾಯಿತು ಅಂತ ಅನ್ನಿಸ್ತು. ಮಕ್ಳಿಗೂ ಸಹ ಸ್ವಲ್ಪ ಮೈಸೂರು ತೋರಿಸ್ಕೊಂಡು ಬಂದಂಗೆ ಆಯಿತು. ಬಟ್ ಬರೀ ದೇವಸ್ಥಾನ ತೋರಿಸಿದ್ವಿ, ಬೇರೆ ಏನು ಪ್ಲೇಸಸ್ ತೋರ್ಸೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಸರಿ ಹೋಗಬೇಕಾಗುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಮೇಲೆ ಇಲ್ಲ ದಾರ ಕಟ್ತಾರಲ್ವ, ಅದಕ್ಕೆ ದಾರ ಎಲ್ಲರೂ ಕಟ್ಟಿಸ್ಕೋತಾ ಇದ್ವಿ. ಎಲ್ಲರೂ ಅವ್ರಿಗೆ ಯಾವ ದಾರ ಬೇಕೋ ಆ ದಾರನ ಕಟ್ಟಿಸ್ಕೊಂಡ್ವಿ. ಅಲ್ಲೊಂದು ಥರ ಕಟ್ಸ್ಕೊಂಡ್ರೆ ಒಂಥರ ಅಮ್ಮನವ್ರ ಆಶೀರ್ವಾದ ಸಿಕ್ತು ಅಂತಲೇ ನನ್ನ ನಂಬಿಕೆ. ಅದಕ್ಕೋಸ್ಕರ ಕಟ್ಸ್ಕೊಳ್ಳೋಣಮ್ಮ ಅಂತ ಹೇಳಿದೆ. ಎಲ್ಲರೂ ಓಕೆ ಕಟ್ಸ್ಕೊಳ್ಳೋಣ ಅಂತ ಒಪ್ಕೊಂಡ್ರು. ಅದಕ್ಕೆ ಎಲ್ಲರೂ ಕಟ್ಟಿಸ್ಕೊಂಡ್ವಿ. ಫಸ್ಟ್ ನಾವು ಕಟ್ಸ್ಕೊಂಡ್ಬಿಟ್ವಿ, ಯಾಕಂದರೆ ನನಗೆ ಫಸ್ಟ್ ಇಂಟ್ರೆಸ್ಟ್ ಇದ್ದಿದ್ದು. ಅದಕ್ಕೋಸ್ಕರ ಫಸ್ಟ್ ನಾವು ಕಟ್ಸ್ಕೊಂಡ್ಬಿಟ್ವಿ. ಮತ್ತು ಯಾರು ಬೇಕೋ ಅವರೆಲ್ಲ ಕಟ್ಟಿಸ್ಕೊಂಡ್ರು ದಾರಗಳನ್ನ. ಚಿರತೆ ಕಾಟ ಇದೆಯಂತೆ, ಅದಕ್ಕೆ ಮಾರ್ನಿಂಗ್ 6 to ಈವ್ನಿಂಗ್ 6 ಅಷ್ಟೇ ಅಂತ ಹೋಗ್ಬಿಡೋದು. ಬೊಂಡ ಬಜ್ಜಿದ್ದು ಸಾಕ್ಷಿ ಇವಾಗ ಸದಿಕ್ ತಿನ್ನೋಣ. ನಾಳೆ ನೋಡೋಣ, ನಾಳೆ ಆ ಕಡೆ ಸಿಗುತ್ತಲ್ಲ ನಿಮಿಷಾಂಬ ಕಡೆ. ನಾಳೆ ಮಸ್ಜಿರ್ ಇನ್ನ ಆ ಕಡೆ ತೊಗೊಬೋದು, ಹೋಗ್ತಾ ತೊಗೊಂಡು. ನನಗೆ ಮಾತ್ರ ಎಲ್ಲರೂ ಚಿರುಮುರಿ ಮಾತ್ರ ಆಲ್ ಟೈಮ್ ಫೇವ್ರೆಟ್ಟು. ಚಿರುಮುರಿನ ತೊಗೊಂಡು ಆ ಕಡೆ ತಿನ್ಕೊಂಡು ಬಂದ್ವಿ. ನಂದಿ ಹತ್ರ ಬಿಡೋಲ್ಲ ಅಂತ ಹೇಳಿದ್ರು. ನಾನು ಆವಾಗಲೇ ಹೇಳಿದ್ನಲ್ವ, ಚಿರತೆ ಕಾಟ ಇದೆ, ಅದಕ್ಕೆ ಮಾರ್ನಿಂಗ್ 6 ಈವ್ನಿಂಗ್ 6 ಅಷ್ಟೇ ಬಿಡೋದು ಅಂತ ಹೇಳಿದ್ರು. ಅದಕ್ಕೆ ನಂದಿ ಹತ್ರ ನಾವೇನು ಹೋಗೋಕ್ಕೆ ಹೋಗಲಿಲ್ಲ. ಇವತ್ತಷ್ಟೇ, ನಾಳೆ ಸಂಡೇ ಜಾಸ್ತಿ ಇರುತ್ತೆ ರೀ. ಅದ್ರ ಆಪೋಸಿಟ್ ಒಂದು ಕಾಣಿಸ್ತಿದೆಯಲ್ಲ ನೋಡಿ, ಆ ಕಡೆಗೆ. ಹಾಗೆ ಬರ್ತಾ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು 1-2 ನಿಮಿಷ ಅಲ್ಲೊಂದು ಸ್ವಲ್ಪ ನೋಡ್ಕೊಂಡು ಬಂದ್ವಿ. ಬಟ್ ಕತ್ಲು 6:30 ಆಗಿತ್ತು ಅಷ್ಟೇ. ಬಟ್ ತುಂಬಾ ಕತ್ಲಾಗ್ಬಿಟ್ಟಿದೆ. ಎಷ್ಟೋ ಒಂದು 9-10 ಗಂಟೆ ರಾತ್ರಿ ಆಗೋ ಥರ ಇತ್ತು. ಸ್ವಲ್ಪ ಹೊತ್ತು ಅಲ್ಲೂ ನಿಂತ್ಕೊಂಡು ಒಂದು ವ್ಯೂ ಪಾಯಿಂಟ್ ನೋಡ್ಕೊಂಡು ಮತ್ತೆ ನಾವು ಮನೆ ರೂಮ್ಗೆ ಬಂದು ರೂಮಲ್ಲೆಲ್ಲ ರೆಡಿ ಆಗಿದ್ವಿ. ನಾವು ಸಪ್ರೇಟಾಗಿ ರೂಮ್ ಮಾಡ್ಕೊಂಡಿದ್ವಿ. ಯಾಕಂದರೆ ಮದುವೆ ಮನೆಗೆಲ್ಲ ಹೋಗೋಕ್ಕಾಗೋದಿಲ್ಲ. ನಮ್ಮ ಮನೆಯವರೆಲ್ಲ ಮಾಲೆ ಹಾಕಿರೋದ್ರಿಂದ ಅವ್ರು ಸಪ್ರೇಟ್ ರೂಮಲ್ಲಿ, ಅವ್ರು ಕೆಳಗಡೆನೇ ಮಲ್ಕೊಳ್ಳೋದಲ್ವ. ಸಪ್ರೇಟ್ ರೂಮಲ್ಲಿ ನಾವು ಬೇರೆ ಸಪ್ರೇಟಾಗಿ ಅವ್ರು ಮಲಗೋದಕ್ಕೆಲ್ಲ ಸಪ್ರೇಟಾಗಿ ಎತ್ಕೊಂಡು ಹೋಗಿದ್ವಿ. ಅದರಲ್ಲಿ ಅವ್ರು ಮಲ್ಕೊತಾ ಇದ್ದಿದ್ದು.
ರೂಮ್ಗೆಲ್ಲ ಅಂದರೆ ಮದುವೆ ಮನೆಗೆಲ್ಲ ಬರಲ್ಲ ಅಂತ ಹೇಳಿದರು. ನಾವು ಮದುವೆಗೆಲ್ಲ ಹೋಗಲೇಬೇಕಾಗುತ್ತೆ, ಇಂಪಾರ್ಟೆಂಟ್ ಇರುತ್ತಲ್ಲ. ಕೆಲವೊಂದು ಸರಿ ಇಂಪಾರ್ಟೆಂಟ್ ಇದ್ದಾಗ ಏನು ಮಾಡೋಕ್ಕಾಗೋದಿಲ್ಲ, ಹೋಗಲೇಬೇಕಾಗುತ್ತೆ. ಬೇರೆ ಮದುವೆಗಳು ಊರಲ್ಲೇ ಬೆಂಗಳೂರಾಗಿದ್ದರೆ ನಾವೇ ಆರಾಮಾಗಿ ಹೋಗಿ ಬಂದುಬಿಡ್ಬೋದಾಗಿತ್ತು, ಮತ್ತು ಬೆಳಗ್ಗೆ ಹೋಗ್ಬೋದಾಗಿತ್ತು. ಮೈಸೂರಾಗಿದ್ದರಿಂದ ಹೋಗಿ ಬರೋದಕ್ಕಾಗೋದಿಲ್ಲ, ಅಲ್ಲಿ ಹಾಲ್ಟ್ ಇರಲೇಬೇಕಾಗುತ್ತೆ. ಇನ್ನು ತುಂಬಾ ಬೇಕಾದವ್ರ ಮದುವೆ ಆಗಿರೋದ್ರಿಂದ 2 ಟೈಮು ನೋಡ್ಕೊಂಡು ಬರಬೇಕಾಗುತ್ತಲ್ವ. ಅದಕ್ಕೆ ಅಂದರೆ ಅಪ್ಪಗೆ ಆ ತಂಗಿ ಮಕ್ಕಳದೇ ಮದುವೆ ಇರೋದ್ರಿಂದ ಹೋಗಲೇಬೇಕಾಗುತ್ತೆ, ಇರಲೇಬೇಕಾಗುತ್ತೆ. ಅದಕ್ಕೋಸ್ಕರ ಹೋಗಿದ್ವಿ. ಆವತ್ತು ನೈಟ್ ನಾವೆಲ್ಲ ಮದುವೆ ಮನೇಲೇ ಇದ್ವಿ. ಇವರೆಲ್ಲ ನಮ್ಮ ಮನೆಯವರಾಗಲಿ ನನ್ನ ತಮ್ಮ ಆಗಲಿ ಅವ್ರು ಸಪ್ರೇಟ್ ರೂಮ್ ಮಾಡ್ಕೊಂಡು ಸಪ್ರೇಟಾಗಿದ್ದರು. ಅವ್ರು ಊಟ ಸಹ ಅಷ್ಟೇ ಮದುವೆ ಮನೇಲೇನು ತಿನ್ನೋದಿಲ್ಲ, ದೇವಸ್ಥಾನದಲ್ಲೆಲ್ಲ ತಿನ್ಕೋತೀವಿ ಅಂತ ಹೇಳಿದ್ರು. ದೇವಸ್ಥಾನ ಪ್ರಸಾದ ತಿನ್ಕೋತಾ ಇದ್ರು. ನಾವು ಮಾತ್ರ ಮದುವೆ ಮನೆಯಲ್ಲಿ ಹಾಲ್ಟ್ ಆಗಿಬಿಟ್ಟು ಅಲ್ಲೇ ಇದ್ವಿ. ನೋಡ್ತಾ ಇರ್ಬೋದು ನಮ್ಮ ಸುಚಿತ್ ಫುಲ್ಲು ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ, ಎಲ್ಲಿ ನೋಡಿದ್ರು ಅವನೇ ಮೆರೀತಾ ಇದ್ದಾನೆ ಅಂತ ಹೇಳ್ಬೋದು. ಮಕ್ಳಿಗೊಂಥರ ಹಂಗೆ ಆಚೆ ಹೋದಾಗ ಫುಲ್ ಖುಷಿಯಾಗಿರ್ತಾರೆ ಪಾಪ. ಆದರೂ ಕರ್ಕೊಂಡೋಗಿ ಬರೀ ದೇವಸ್ಥಾನಗಳು ನೋಡಿಸ್ತಾ ಇದ್ವಿ. ನನಗೆ ಪ್ಯಾಲೇಸು, ಝೂ ಆ ಥರದ್ದೆಲ್ಲ ನೋಡಬೇಕು ನನಗೂ ತುಂಬ ಇಂಟ್ರೆಸ್ಟ್, ನನ್ನ ಮಕ್ಳಿಗೂ ಸಹ ಅದೇ ಇಂಟ್ರೆಸ್ಟು. ಆದರೆ ಟೈಮ್ ಆದರೆ ನೋಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಟೈಮ್ ಸಾಕಾಗಲೇ ಇಲ್ಲ. ಮುಹೂರ್ತವೂ ಬೇರೆ ಟೈಮ್ ನಮಗೆ ಲೇಟಾಗಿದ್ದರಿಂದ ಅವತ್ತು ಅಷ್ಟೇ ನಮ್ಗೆ ಏನು ನೋಡೋಕ್ಕೂ ಆಗಿಲ್ಲ. ಇನ್ನೊಂದು ಅಲ್ಲೆಲ್ಲ ನಮ್ಮ ಮನೆಯವರೆಲ್ಲ ಬರೋದಿಲ್ಲ, ಯಾಕಂದರೆ ಮಾಲೆ ಹಾಕಿದಲ್ವ, ಬರೀ ದೇವಸ್ಥಾನಕ್ಕಾದ್ರೆ ಬರ್ತಾರೆ. ಈ ಝೂಗಾಗಲಿ ಮತ್ತು ಪ್ಯಾಲೇಸ್ಗೆಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದರು. ಫಸ್ಟೇ ನಾವು ಅಂದ್ಕೊಂಡಿದ್ವಿ ಹೋಗೋದೆಲ್ಲ ಬೇಡ, ಬರೀ ಟೆಂಪಲ್ಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಅಲ್ಲೇನೂ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗನ ಬಂದಾಗ ಕರ್ಕೊಂಡೋಗಿ ತೋರಿಸ್ಕೊಂಡು ಕರ್ಕೊಂಬರಬೇಕು. ಆ್ಯಕ್ಚುಲಿ ನಮ್ಮ ಸುಚಿ ಹುಟ್ಟಿದಾಗಿಂತ ನಾವು ಮೈಸೂರು ಟ್ರಿಪ್ಪೇ ಹೋಗಿಲ್ಲ. ಬೇರೆ ಟ್ರಿಪ್ಪೆಲ್ಲ ಹೋಗಿದ್ವಿ, ಮೈಸೂರು ಕಡೆ ಟ್ರಿಪ್ ಹೋಗೇ ಇಲ್ಲ. ಇದೆ ಫಸ್ಟ್ ಟೈಮ್ ಸುಚಿನ ನಾವು ಮೈಸೂರು ಕಡೆ ಕರ್ಕೊಂಡೋಗಿದ್ದು. ಇದಾದಮೇಲೆ ಆವತ್ತಿನ ನೈಟು ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಹೂರ್ತ ಎಲ್ಲ ಮುಗಿಸ್ಕೊಂಡ್ವಿ. ಮುಹೂರ್ತ ಮುಗಿಯೋಷ್ಟು ಊಟ ಎಲ್ಲ ಮುಗಿಸ್ಕೊಂಡು ಅನ್ನೋಷ್ಟರಲ್ಲೇ ನಮ್ಗೆ 1-1:30 ಆಗೋಯ್ತು ಅಲ್ಲೇ ಮೈಸೂರಲ್ಲೇ. ಅಲ್ಲಿಂದ ನಾವಿವಾಗ ಬಂದಿರುವಂಥದ್ದು ಶ್ರೀರಂಗಪಟ್ಟಣದ ಹತ್ರ KRS ಬ್ಯಾಕ್ ವಾಟ್ರಲ್ಲಿ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇವಾಗ ತುಂಬಾ ಟ್ರೆಂಡಿ ಆಗ್ತದೆ, ರೀಲ್ಸಲ್ಲೆಲ್ಲ ತುಂಬಾ ಬರ್ತಾಯಿತ್ತು. ನಾವು ಅದನ್ನು ಸರ್ಚ್ ಮಾಡಿದ್ವಿ ಸುಮಾರು ಸರಿ, ಹೋಗಬೇಕು ಅಂತೆಲ್ಲ ಒಬ್ರಿಗೊಬ್ರು ಸೇವ್ ಮಾಡಿ ಶೇರ್ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಕೊನೆಗೂ ಅದನ್ನ ಹುಡ್ಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. 4 ಕಡೆ ನೀರಿದೆ, ಸೆಂಟ್ರಲ್ ಮಾತ್ರ ನನಗೆ ದೇವಸ್ಥಾನ ಇರುವಂಥದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋದಕ್ಕೂ ಅಷ್ಟೇ. ಅಲ್ಲೋದಾಗ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಖಂಡಿತವಾಗ್ಲೂ ತುಂಬ ಚೆನ್ನಾಗಂತ ಅನಿಸುತ್ತೆ. ಅಷ್ಟು ಜನ ಇದ್ದರೂ ಅಲ್ಲಿ ಜನ ಇದ್ದಂಗೆ ಕಾಣಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂಥರ ನೋಡೋಕ್ಕೆ ಸಹ ಅಷ್ಟೇ ಒಂಥರ ಇಂಪಾಗಿತ್ತು. ಕೂತ್ಕೊಳ್ಳೋಕ್ಕೆ ಜಾಗ ಇರ್ಬೋದು, ಸುತ್ತಮುತ್ತ ನದಿ ಇರ್ಬೋದು, ಎಲ್ಲ ಚೆನ್ನಾಗಿತ್ತು. ಬಟ್ ನಮಗೆ ಸ್ವಲ್ಪ ಟೈಮ್ ಏನು ಅಷ್ಟೊಂದು ಇರಲಿಲ್ಲ, ಬೇಗ ನೋಡ್ಕೊಂಡು ಹೊರಡ್ಬಿಡ್ಬೇಕಾಗಿತ್ತು. ಬೇಗ ಹೊರಡು ಮತ್ತು ಸಾಯಂಕಾಲ ಇವ್ರು ಬೇರೆ ಮನೆಯವ್ರು ಬೇರೆ ಪೂಜೆ ಟೈಮ್ಗೆಲ್ಲ ದೇವಸ್ಥಾನಕ್ಕೆ ಇರಬೇಕು ಮತ್ತೆ ಅಲ್ವಾ, ಅದಕ್ಕೋಸ್ಕರ ಬೇಗ ಹೊರಡ್ತಾ ಇದ್ದೀವಿ. ಇವಾಗ ಇಲ್ಲಿ ಆ್ಯಕ್ಚುಲಿ ಇವಾಗ ಇಷ್ಟೊತ್ತಿಗೆ 4-4:30 ಆಗಿಬಿಟ್ಟು ನಾವು ಫಸ್ಟ್ ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಶ್ರೀರಂಗಪಟ್ಟಣದಲ್ಲಿ 4:30ಗೆ ಟೆಂಪಲ್ ಓಪನ್ ಅಂತ ಅಂದರು. ಆ ಗ್ಯಾಪಲ್ಲಿ ನಾವು ಇಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನೆಕ್ಸ್ಟ್ ಟೈಮ್ ಹೋಗೋವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ರೀತಿಯಾಗಿ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ರಿಟರ್ನ್ ಬಂದ್ವಿ. ಇವಾಗ ನಾವು ಬಂದಿರೋಂಥದ್ದು ಶ್ರೀರಂಗಪಟ್ಟಣಕ್ಕೆ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯ ದರ್ಶನ ಇಲ್ಲೂ ಅಷ್ಟೇ. ಆವಾಗ ತಾನೇ ದೇವಸ್ಥಾನ ಓಪನ್ ಆಗಿತ್ತಲ್ವ, ತುಂಬ ಅಷ್ಟೊಂದೇನು ಜನ ರಶ್ ಅಂತ ಏನಿಲ್ಲ, ಸ್ವಲ್ಪ ಮೀಡಿಯಮ್ ರಶ್ ಇತ್ತು. ಒಳ್ಳೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ನನಗೆ ತುಂಬ ವರ್ಷದಿಂದ ಹೋಗಬೇಕು ಅಂತ ಅನ್ಕೋತಾ ಇದ್ದೆ ನಾನು ರಂಗನಾಥ ಸ್ವಾಮಿ ನೋಡೋದಕ್ಕೆ. ನಾನು ಕೇಳ್ತಾನೆ ಇದ್ದೆ, ಬಟ್ ಏನೋ ಟೈಮ್ ಕೂಡ ಬಂದಿಲ್ಲ. ಒಂದೊಂದು ಸರಿ ಹಾಗೆ ಆಗೋದು, ನಾವು ಎಲ್ಲಿ ಹೋಗಬೇಕು ಅನ್ಕೋತೀವೋ, ಏನು ನೋಡಬೇಕು ಅನ್ಕೊತೀವೋ ಅದು ಆಗೋದಿಲ್ಲ. ನಾವು ಅಂದ್ಕೊಂಡಿರೋದೆಲ್ಲ ಆಗ್ತಾ ಇರುತ್ತೆ, ನಾವು ಅಂದ್ಕೊಂಡಿರೋದು ಆಗೋದಿಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿರುತ್ತೆ. ಫೈನಲಾಗಿ ಇವತ್ತು ನನ್ನ ಆಸೆ ನೆರವೇರ್ತು ಅಂತಲೇ ಹೇಳ್ಬೋದು. ತುಂಬ ವರ್ಷದಿಂದ ಅನ್ಕೋತಾ ಇದ್ದೆ ನಾನು ರಂಗನಾಥ ಸ್ವಾಮಿನ ನೋಡಬೇಕು, ಹೋಗಬೇಕು ಅಂತ. ಕೆಲವೊಂದು ಸಲ ಹಂಗೆ ಯಾವುದೋ ಒಂದು ಟೆಂಪಲ್ ಮನಸ್ಸಲ್ಲಿ ಕೂತ್ಕೊಬಿಟ್ರೆ ಹೋಗಬೇಕು, ಆ ಪ್ಲೇಸ್ ಆಗಲಿ ಆ ಟೆಂಪಲ್ ಆಗಲಿ ಅದು ಹೋಗೋಕ್ಕೆ ಟೈಮ್ ಆಗೋದಿಲ್ಲ. ಅಂದ್ಕೊಂಡಿರೋ ಅಂಥದ್ದು ಬೇಗ ಆಗಿಬಿಡುತ್ತೆ, ಅಂದ್ಕೊಂಡಿರೋವಂಥ ಕೆಲಸಗಳು ಖಂಡಿತ ಆಗೋದಿಲ್ಲ, ಆ ರೀತಿಯಾಗಿ ಆಗಿಬಿಡ್ತಾ ಇರುತ್ತೆ. ಬಟ್ ಫೈನಲಾಗಿ ಇವತ್ತು ನನ್ನ ಆಸೆ ನೆರವೇರ್ತು ಅಂತಲೇ ಹೇಳ್ಬೋದು. ರಂಗನಾಥ ಸ್ವಾಮಿ ದರ್ಶನ ಸಹ ಚೆನ್ನಾಗಿ ಮಾಡ್ಕೊಂಡು ಮತ್ತೆ ನಾವು ನಿಮಿಷಾಂಬ ಕಡೆ ಮತ್ತು ಸಂಗಮ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಸಂಗಮ ಹತ್ರ ಹೋಗೋ ಅಷ್ಟರಲ್ಲಿ ತುಂಬ ಕತ್ಲಾಗ್ಬಿಟ್ಟಿತ್ತು. ಇಲ್ಲಿ ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟು ಬೆಳಕಿದೆ, ಬಟ್ ಇಲ್ಲಿಂದ ಸಂಗಮ ಹೋಗೋ ಅಷ್ಟರಲ್ಲಿಂದ ಹತ್ರನೇ ಇರೋದು. ಬಟ್ ಸಂಗಮ ಹೋಗೋ ಅಷ್ಟರಲ್ಲಿ ತುಂಬಾ ಕತ್ಲಾಗ್ಬಿಟ್ಟಿತ್ತು. ಅಲ್ಲಿ ಲೈಟಿಂಗ್ಸ್ ಏನಿರೋದಿಲ್ಲ, ಸುಮ್ಮನೆ ಆಚೆ ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ ಅಷ್ಟೇ. ಲೈಟಿಂಗ್ಸ್ ಏನು ಅಷ್ಟೊಂದು ಇರಲಿಲ್ಲ, ಯಾಕಂದರೆ ಅಲ್ಲೆಲ್ಲ ಲೈಟಿಂಗ್ಸ್ ಏನು ಹಾಕಿಲ್ಲ. ಸುಮ್ಮನೆ ಆಚೆ ಹೋಗಿ ನದಿ ಹತ್ರ ನಿಂತ್ಕೊಂಡು ಇದು ಸಂಗಮ ಅಂತ ಮಕ್ಕಳಿಗೆ ತೋರಿಸ್ಕೊಂಡು ಬಂದಿದ್ದು. ಚಿಕ್ಕವರಿದ್ದಾಗ ಹೋಗಿದ್ವಿ, ಇವಾಗ ದೊಡ್ಡವ್ರ ಮೇಲೆ ಹೋಗಿಲ್ವಲ್ಲ, ಸುಮ್ಮನೆ ಹೋಗ್ಬಿಟ್ಟು ಬರೋಣ, ಒಂದು ರೌಂಡು ತೋರಿಸ್ಕೊಂಬರೋಣ ಅಂತ ಹೊರಟು. ಏನಾದರೂ ಕಾಣಿಸಿದ್ರೆ ಆಗ್ಬೋದು ಅಂತ, ಬಟ್ ಏನೂ ಕಾಣಿಸ್ಲಿಲ್ಲ. ಅಲ್ಲೋಗಿ ಸಂಗಮ ತೋರಿಸ್ಕೊಂಡು ಮತ್ತೆ ಅಲ್ಲಿಂದ ನಾವು ಹೋಗಿರುವಂಥದ್ದು ನಿಮಿಷಾಂಬ ದೇವಸ್ಥಾನ. ಇಲ್ಲೂ ಅಷ್ಟೇ ಅಮ್ಮನವರು ತುಂಬಾ ಪವಾಡ ಇದೆ ಅಂತ ಹೇಳೋದು. ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿ ನಾವೇನೇ ಹರಕೆ ಹೊತ್ಕೊಂಬಂದ್ರೂ ಖಂಡಿತವಾಗ್ಲೂ ಅದು ನೆರವೇರುತ್ತೆ. ಅದು ಮಾತ್ರ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಇವಾಗೂ ಸಹ ಅಷ್ಟೇ ಹೋಗಬೇಕು ಅಂತ ತುಂಬ ವರ್ಷದಿಂದ ಅನ್ಕೋತಾ ಇದ್ದೆ. ಅಲ್ಲೂ ನನಗಿದ್ದು ಮೇನ್ ಶ್ರೀರಂಗಪಟ್ಟಣ ನಿಮಿಷಾಂಬ ಆದರೂ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಇವಾಗ ಮೈಸೂರಿಗೆ ಹೋಗಿದ್ದು ಮದುವೆ ಇದರಲ್ಲಿ ಎರಡೂ ನಂಗೆ ನೆರವೇರ್ತು ಅಂತಲೇ ಹೇಳ್ಬೋದು. ಇಲ್ಲೂ ಅಷ್ಟೇ ನಿಮಿಷಾಂಬ ದೇವಸ್ಥಾನದಲ್ಲಿ ಅಮ್ಮನವರು ತುಂಬಾ ಪವಾಡ ಇದೆ. ಖಂಡಿತವಾಗ್ಲೂ ಏನಾದ್ರು ಹೋದಾಗ ಹರಕೆ ಕಟ್ಕೊಂಬಂದರೆ ಖಂಡಿತ ಅದು ನೆರವೇರುತ್ತೆ. ನನಗಂತೂ ಆ ನಂಬಿಕೆ ತುಂಬಾ ಇದೆ.
ಅಲ್ಲಿ ಪಕ್ಕದಲ್ಲೇ ನದಿ ಇತ್ತು, ನದಿಯಲ್ಲಿ ಹೋಗಿ ಕೈಕಾಲು ತೊಳ್ಕೊಂಡು ಬಂದು ಇಲ್ಲೂ ಅಷ್ಟೇ ಅಮ್ಮನವ್ರ ದರ್ಶನ ಮಾಡ್ಕೊಂಡ್ವಿ. ಅಲ್ಲೂ ಅಷ್ಟೇ ರಶ್ಶೇ ಇರಲಿಲ್ಲ. ಎಷ್ಟೊತ್ತಲ್ಲಿ ಹೋದ್ರೆ ರಶ್ಶೇ ಇರಲಿಲ್ಲ, ಬಟ್ ಬೆಳಗ್ಗೆ ಹೊತ್ತೆಲ್ಲ ಹೋದ್ರೆ ತುಂಬ ರಶ್ ಇರುತ್ತೆ ಅಲ್ಲೇನು ರಶ್ ಇರಲಿಲ್ಲ. ಅಲ್ಲಿ ಮುಗಿಸ್ಕೊಂಡು ನಾವು ಬಂದಿರುವಂಥದ್ದು ಗೌಡ್ರಗೆರೆ. ಗೌಡನಗೆರೆಗೆ ಬಂದ್ವಿ. ಇಲ್ಲೂ ಅಷ್ಟೇ ಅಂದರೆ ಬರೋಷ್ಟರಲ್ಲಿ 8:30 ಆಗೋಗಿತ್ತು. 8:30ಗೆ ಇಲ್ಲಿ ಮೇಯ್ನ್ ಅಂದರೆ ಗರ್ಭಗುಡಿ ಮುಚ್ಚಿಬಿಡ್ತಾರೆ, ಆಚೆ ಎಲ್ಲ ಓಪನ್ ಇರುತ್ತೆ ಅಂತ ಹೇಳಿದ್ರು. ಸರಿ, ಆಲ್ರೆಡಿ ನಾನು ಒಂದ್ಸರಿ ನೋಡಿದ್ದೆ 2 ಇಯರ್ಸ್ ಬ್ಯಾಕ್, ಬಟ್ ಅವಾಗೂ ಇವಾಗೂ ತುಂಬಾ ಇಂಪ್ರೂವ್ ಆಗಿದೆ ದೇವಸ್ಥಾನ ಅಂತ ಹೇಳ್ಬೋದು. ಅವಾಗಿಂತ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಹಗಲಲ್ಲಿ ಬಂದಿದ್ದರೆ ಚೆನ್ನಾಗಿರೋದು, ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಅಂದರೆ 8:30ಗೆಲ್ಲ ಮುಚ್ಚಿಬಿಡ್ತಾರಂತೆ ದೇವಸ್ಥಾನ, ನಮಗೆ ಗೊತ್ತಿಲ್ಲ. 9:30 ಇರುತ್ತಲ್ವ ಅಂತ ಅಂದ್ಕೊಂಡು ಬಂದ್ವಿ. ಬಟ್ 8:30ಗೆ ಗರ್ಭಗುಡಿ ಮುಚ್ಚಿಬಿಟ್ಟಿದೆ. ಮತ್ತು ಆಚೆ ಎಲ್ಲ ಓಪನ್ ಇತ್ತು, ಆಚೆ ಎಲ್ಲ ನೋಡಿಕೊಂಡು, ಅಂದರೆ ಹರಕೆ ಕಾಯಿ ಕಟ್ತಾರಲ್ವ ಅದೆಲ್ಲ ಕಟ್ಟಿರೋದು ಅಂತ ಇರ್ಬೋದು. ಅಮ್ಮನವ್ರ ವಿಗ್ರಹ ಇರುತ್ತಲ್ವ ಅದೆಲ್ಲ, ಮತ್ತು ಇಲ್ಲಿ ಬಸಪ್ಪಂದು ವಿಗ್ರಹ ಮಾಡಿದಾರಲ್ವ ಅದು ಅಷ್ಟೇ. ಇದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ಕೂಲಾಗಿ ಬಂದ್ವಿ. ಹಗ್ಲಲ್ಲಿ ಬಂದರೆ ಇಷ್ಟು ಮಾತ್ರ ತಿರ್ಗೋಕ್ಕಂತೂ ಆಗೋದಿಲ್ಲ. ಅಲ್ಲಿ ಬಿಸಿಲು ಜಾಸ್ತಿನೇ, ಜನನೂ ಜಾಸ್ತಿನೇ ಇರ್ತಾರೆ. ಯಾಕಂದರೆ ಆಲ್ರೆಡಿ ನನಗೆ 2 ಇಯರ್ಸ್ ಬ್ಯಾಕ್ ಬಂದಾಗ ಎಕ್ಸ್ಪೀರಿಯೆನ್ಸ್ ಆಗಿತ್ತದು. ಬಿಸಿಲಿದ್ದಾಗ ಓಡಾಡೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಬಿಸಿಲು ಇರುತ್ತೆ ಇಲ್ಲಿ. ಮತ್ತು ಜನನೂ ಅಷ್ಟೇ ತುಂಬ ನುಗ್ಗಲು ಮಾಡ್ತಾ ಇರ್ತಾರೆ. ಇವಾಗ ಆಗಿರಲಿಲ್ಲ, ಪ್ರಶಾಂತವಾಗಿತ್ತು. ಹೇಳಬೇಕು ಅಂದರೆ ಏನೂ ಒಂದು ಸೌಂಡ್ ಇರಲಿಲ್ಲ. ಇಲ್ಲಿ ಬಂದು ನಾವು ದೇವಸ್ಥಾನ ನೋಡ್ಕೊಂಡ್ವಿ. ಪ್ರಸಾದ ಸಹ ನಮ್ಗೆ ಇಲ್ಲೇ ಸಿಕ್ತು. ನಮ್ಮ ಮನೆಯವರು ಅಷ್ಟೇ, ಅವ್ರು ಮಾಮೂಲಿ ದೇವಸ್ಥಾನದಲ್ಲೇ ತಿಂತಾರೆ, ಬೇರೆ ಕಡೆ ಎಲ್ಲೂ ತಿನ್ನೋದಿಲ್ಲ. ಅವರು ಸ್ವಾಮಿಗಳಲ್ವ, ಇಬ್ಬರು ಇಲ್ಲೇ ಎಲ್ಲರೂ ಪ್ರಸಾದ ತಿಂದ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಪ್ರಸಾದ. ನಾನು ಬೇರೆ ಸ್ವೀಟ್ ಅಂತ ನಾನು ತಿನ್ನೋಕೆ ಹೋಗಲ್ಲ. ಆ್ಯಕ್ಚುಲಿ ನಂಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗೋದು, ನಾನು ತಿನ್ನೋದು ಇಲ್ಲ. ಬಟ್ ದೇವಸ್ಥಾನದಲ್ಲಿ ಕೊಡುವ ಈ ಪ್ರಸಾದ ಮಾತ್ರ, ಪಾಯಸ ಮಾತ್ರ ನಾನು ಮಿಸ್ ಮಾಡಿದ್ರೆ ಸ್ವಲ್ಪ ತಿಂತೀನಿ. ಅದೇನೋ ಗೊತ್ತಿಲ್ಲ, ನನಗೆ ಅದು ಮಾತ್ರ ಇಷ್ಟ ಆಗುತ್ತೆ. ನಮ್ಮಮ್ಮ ಯಾವಾಗಲೂ ಅದೇ ಹೇಳ್ತಾರೆ, ಮನೇಲಿ ಮಾಡಿದಾಗ ತಿನ್ನಲ್ಲ ನೀನು, ಬಟ್ ಆಚೆ ದೇವಸ್ಥಾನದಲ್ಲಿ ಮಾತ್ರ ತಿಂತೀಯಲ್ವ ಅಂತ. ನನಗೆ ಗೊತ್ತಿಲ್ಲ, ನನಗೆ ಅದೇನು ಆ ಪ್ರಸಾದ ಮಾತ್ರ ಎಲ್ಲೇ ಹೋಗಲಿ, ಇಲ್ಲೇ ಅಂತಲ್ಲ, ಧರ್ಮಸ್ಥಳ ಸೈಡ್ ಹೋದಾಗ ಅಷ್ಟೇ ಅಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಅವ್ರು ಪ್ರಸಾದ ಕೊಡ್ತಾರಲ್ಲ, ಪಾಯಸ ಅದು ತಿಂತೀನಿ ನಾನು. ಬೇರೆ ಏನು ಸ್ವೀಟ್ಸ್ ಅಂದರೆ ನನಗೆ ಇಷ್ಟ ಆಗೋದಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಪ್ರಸಾದ ಮಾತ್ರ. ನಮಗೆ ಪಾಯಸ ಸಿಕ್ತು ಮತ್ತು ಅನ್ನ ಸಾಂಬಾರು ಸಹ ಸಿಕ್ತು. ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲಿ 24 hours ಮತ್ತು ಊಟ ಇರುತ್ತೆ ಅಂತ ಹೇಳಿದ್ರು. ನಮಗೆ ಶಾಕ್ ಆಯ್ತು. ಆ್ಯಕ್ಚುಲಿ ಊಟ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. 9:30 ಆಗಿತ್ತಲ್ವ, ಇದೆಲ್ಲ ಸುತ್ಕೊಂಡು ಹೋಗೋಷ್ಟಲ್ಲಿ 9:30 ಆಗುತ್ತೆ. ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಅಲ್ಲಿ ಊಟ ಬಡಿಸೋದವ್ರನ್ನ ಕೇಳೋದಕ್ಕೆ, ಇಲ್ಲ ನಾವು 24 hours ಇಲ್ಲಿ ಊಟ ಇದ್ದೇ ಇರುತ್ತೆ, ಯಾರು ಬಂದರೂ ಸಹ ಇಲ್ಲ ಅಂತ ನಾವು ಕಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಇದ್ರು. ಇನ್ನು ಅಷ್ಟೊತ್ತಲ್ಲೂ ಸಹ ಇನ್ನೂ ಒಂದು ಅಷ್ಟು ಮಾಡಿ ಇಟ್ಕೊಂಡಿದ್ರು ಅವ್ರು ರೆಡಿಯಾಗಿ. ತುಂಬಾ ನಮಗೂ ಶಾಕ್ ಆಯ್ತು. ಯಾಕಂದರೆ ಮಾಮೂಲಿ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಊಟ ಇರುತ್ತೆ ಗ್ಯಾರಂಟಿ. ಬಟ್ ಇಲ್ಲಿ ಅಮ್ಮನವ್ರ ಆಶೀರ್ವಾದ ಏನೋ ಗೊತ್ತಿಲ್ಲ, ಬಟ್ 24 hours ಊಟ ಅಂದರೆ ತುಂಬಾ ಶಕ್ತಿ ಇರುವಂಥ, ಎಷ್ಟೇ ಆಗಲಿ ಅನ್ನಪೂರ್ಣೇಶ್ವರಿ ಅಲ್ವಾ. ಅದಕ್ಕೋಸ್ಕರ ಎಲ್ಲೂ ಆ ಅಮ್ಮ ಇರೋ ಹತ್ರ ಯಾರಿಗೂ ಊಟಕ್ಕಂತೂ ಕೊರತೆನೇ ಬರೋದಿಲ್ಲ. ಗ್ಯಾರಂಟಿ ನಮ್ಗೆ ಸಿಗುತ್ತೋ ಇಲ್ಲ ಅಂತ ಅಂದ್ಕೊಂಡಿದ್ದು, ಬಟ್ ಅಲ್ಲಿ ಪ್ರಸಾದ ಸಿಕ್ತು. ಅದು ತುಂಬ ಖುಷಿ ಆಯಿತು ನಮಗೆ. ಸ್ವಲ್ಪ ಹೊತ್ತು ಅಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಸುತ್ತಾಡ್ಕೊಂಡಿದ್ವಿ, ಹೆಂಗಿದೆ ಏನು ಅಂತ ನೋಡಿಕೊಂಡು. ಯಾಕಂದರೆ ಮತ್ತೆ ಯಾವಾಗಾದರೂ ಬಂದರೆ ಇಷ್ಟು ಪ್ರಶಾಂತವಾಗಿ ನೋಡೋಕ್ಕಂತೂ ಆಗೋದಿಲ್ಲ. ಇಷ್ಟೊತ್ತಲ್ಲೇ ಹೋಗ್ಬೇಕಷ್ಟೆ. ನೋಡ್ಬೇಕಂದ್ರೆ ನೈಟ್ ಹೋದ್ರೇ ಇಲ್ಲಿ ನೋಡೋಕ್ಕಾಗುತ್ತೆ. ಬೇಗ ಹೋದ್ವಿ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಜಂಗುಳಿ ಅಷ್ಟೊಂದು ಇರುತ್ತೆ. ಹರಕೆ ಕಾಯಿ ಕಟ್ಟೋರಿರ್ಬೋದು, ದೇವಸ್ಥಾನಕ್ಕೆ ಬರೋರಿರ್ಬೋದು, ನೋಡೋದಕ್ಕೆ ಪ್ರತಿಯೊಬ್ಬರು ಅಷ್ಟೇ ತುಂಬ ಜನ ಇರ್ತಾರೆ. ನನಗೊಂದು ಸರಿ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಅಂದರೆ ಆವಾಗ ಅಷ್ಟೊಂದು ಜನ ಇದ್ದರು, ಬಟ್ ಇವಾಗ ಕೂಲಾಗಿತ್ತು. ಒಂಥರ ಒಳ್ಳೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಗರ್ಭಗುಡಿ ಮುಚ್ಚಿಬಿಟ್ಟಿತ್ತು, ಬಟ್ ಅದು ಬಿಟ್ಟರೆ ಆಚೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಹೋದಾಗ ಇನ್ನೊಂದ್ಸರಿ ಗರ್ಭಗುಡಿಯಲ್ಲಿ ದರ್ಶನ ಮಾಡ್ಕೊಬೇಕು ಅಮ್ಮನವ್ರನ್ನ ಅಷ್ಟೇ. ನೋಡೋಣ ಮತ್ತು ಇನ್ನೊಂದ್ಸರಿ ಯಾವಾಗ ಕರೆಸ್ಕೊತಾರೆ ಅಮ್ಮನವ್ರು, ಅವಾಗೇ ಹೋಗೋಕ್ಕಾಗುತ್ತೆ. ಎಲ್ಲೇ ಹೋಗಬೇಕು ಅಂದರೂ ಅಷ್ಟೇ, ನಾವು ಆ ದೇವ್ರು ನಮ್ಗೆ ಅವಕಾಶ ಕೊಡಬೇಕು, ಅವಾಗ ನಾವು ಹೋಗೋಕ್ಕಾಗುತ್ತೆ. ಇದು ಮಾತ್ರ ನಂಗೆ ಚೆನ್ನಾಗಿ ಗೊತ್ತಾಯಿತು. ಯಾಕಂದರೆ ಯಾವಾಗಿಂದ ಹೋಗಬೇಕು, ನಾನು ಹೋಗೋಕ್ಕೆ ಆಗಿಲ್ಲ ಇವೆಲ್ಲ ಮೈಸೂರು ಕಡೆ ದೇವಸ್ಥಾನಕ್ಕೆ. ಇವಾಗ ಅಂದ್ಕೊಂಡಿರ ಒಂದು ಮದುವೆ ಬಂತು, ಆ ರೀಸನಿಂದ ನಾವು ಹೋಗಿ ನೋಡ್ಕೊಂಡು ಬರೋ ಥರ ಆಯಿತು. ಅಂದರೆ ಅದೊಂಥರ ನನಗೂ ಒಂಥರ ಖುಷಿ ಅಂತ ಅನ್ನಿಸ್ತು. ಪದೇ ಹೋಗೋಕ್ಕಂತೂ ಆಗೋದಿಲ್ಲ. ನೆಕ್ಸ್ಟ್ ಇನ್ನು ಯಾವಾಗ ಆಗುತ್ತೋ ಆವಾಗ ಹೋಗಿ ಇನ್ನೊಂದು ರೌಂಡ್ ಎಲ್ಲ, ಅಂದರೆ ಮೈಸೂರು ಪ್ಯಾಲೇಸ್ ನೋಡಬೇಕು, ಝೂ ನೋಡಬೇಕು, ಎಕ್ಸಿಬಿಷನ್ ನೋಡಬೇಕು, ತುಂಬಾ ಇದೆ ನಂದು ಲಿಸ್ಟ್ ಮಾತ್ರ. ಮೈಸೂರಿಗೆ ಹೋದರೆ ನನಗೆ ಎಷ್ಟು ಒಂದು 4-5 ದಿನ ಆದರೂ ಸಾಕಾಗೋದಿಲ್ಲ, ಅಷ್ಟೊಂದು ದೊಡ್ಡ ಲಿಸ್ಟ್ ಇಟ್ಕೊಂಡಿದ್ದೀನಿ ನಾನು ಮೈಸೂರು ಟ್ರಿಪ್ಗೆ. ಬಟ್ ಇವಾಗ ಮೇನ್ ನನಗೆ ಅಮ್ಮನವ್ರನ್ನಾಗ್ಬೋದು ಮತ್ತು ನಂಜನಗೂಡು ಆಗ್ಬೋದು, ಇವ್ರು ನೋಡ್ಕೊಂಬಂದ್ರೆ ತುಂಬ ಖುಷಿ ಇದೆ ಅಂತಲೇ ಹೇಳ್ತೀನಿ. ವಿಡಿಯೋ ಸಹ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.